ಗುರೂಜಿ, ನೀವು ಹೇಳ್ತಿದ್ರಿ ನವರಾತ್ರಿಯ ಪ್ರಯುಕ್ತ ದೇವಿಗಳನ್ನ ನಾವು ಯಾವ ಸ್ವರೂಪದಲ್ಲಿ ನೋಡಿದ್ದೀವಿ ಅಂತ ಹೇಳೋದ್ರ ಜೊತೆಗೆ ಅವಳು ನೆಲೆಗೊಂಡಿರುವ ಮೂಲ ಸ್ಥಾನವನ್ನ ಕೂಡ ಹೇಳ್ತೀನಿ. ಖಂಡಿತವಾಗ್ಲೂ ದೇವಿಯಲ್ಲಿ ನೆಲೆಸಿರ್ತಾಳೆ, ನೀವು ಹೋಗಿ ಪ್ರಾರ್ಥಿಸಿದ್ರೆ ಕೇಳಿದ್ದು ನಿಮ್ದಾಗತ್ತೆ ಅಂತ ಕೂಡ ಹೇಳ್ತಿದ್ರಿ. ಹಾಗಾಗಿ ನಾವು ತುದಿಗಾಲಲ್ಲಿ ನಿಂತಿದ್ದೀವಿ, ಯಾವ್ದಪ್ಪ ಆ ಸ್ಥಳ ಅಂತ ತಿಳ್ಕೊಳಕ್ಕೆ ಅಲ್ವಾ ವೀಕ್ಷಕರೇ? ಯಾವ್ದು ಗುರೂಜಿ ಅದು? ಖಂಡಿತ ಎಲ್ಲ ವೀಕ್ಷಕರು, ಕಲಿಯುಗದ ಅಂತ್ಯಕ್ಕೆ ಇವತ್ತಿನ ದಿವಸ ಎಲ್ಲರೂ ನಾಂದಿಯನ್ನು ಹಾಡಿ, ದೇವಿ ಇನ್ನೆಲ್ಲೂ ಇಲ್ಲ, ಇದೇ 9 ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಸ್ಥಿರವಾಗ್ಲೂ ಆ ಶನೇಶ್ವರನ ಮೇಲೆ ಆಣೆಯಾಗೂ ನೆಲೆಸಿದ್ದಾರೆ. ಎಲ್ಲರೂ ಪೆನ್ನು ಪೇಪರ್ ತಗೊಳ್ಳಿ. ಯಾರ್ಯಾರು ಜ್ಞಾಪಕ ಇಲ್ವೋ, ಎಲ್ಲೆಲ್ಲಿ ನೋಡ್ತಾ ಇಲ್ವೋ, ಎಲ್ಲರೂ ದೇವಿ ಇರತಕ್ಕಂಥ ನಿಜವಾದ ಸ್ಥಳಗಳು ಹೇಳ್ತಾ ಇದ್ದೀನಿ. ನಂಬರ್ 1 ಚಾಮುಂಡೇಶ್ವರಿ ದೇವಸ್ಥಾನ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ. ಆದರೆ ಚಾಮುಂಡೇಶ್ವರಿ ದೇವಸ್ಥಾನ ಗರ್ಭಗುಡಿಯಲ್ಲಿಲ್ಲ, ಅವಳು ಪಕ್ಕದಲ್ಲಿರತಕ್ಕಂಥ ಈಶ್ವರನ ಚಂದ್ರಮೌಳೇಶ್ವರನ ದೇವಸ್ಥಾನದಲ್ಲಿ, ಚಂದ್ರಚೂಡೇಶ್ವರನ ದೇವಸ್ಥಾನದಲ್ಲಿ ಅವಳು ಒಳಭಾಗದಲ್ಲಿ ಈಶ್ವರನ ಒಳಗೆ ಐಕ್ಯವಾಗಿದ್ದಾಳೆ. ಚಾಮುಂಡಿ ಬೆಟ್ಟದ ಮೇಲೇ ಪಕ್ಕದಲ್ಲಿ, ಚಾಮುಂಡಿ ಬೆಟ್ಟದಲ್ಲಿ ಅವಳ ದೇವಸ್ಥಾನ ಬಿಟ್ಟು ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ ಇದೆಯಲ್ಲ, ಆ ಈಶ್ವರನ ದೇವಸ್ಥಾನ ಆಲಯದಲ್ಲಿ ಶಿವನ ಒಳಗೆ ಐಕ್ಯವಾಗಿದ್ದಾಳೆ ಚಾಮುಂಡೇಶ್ವರಿ. ಇವಳ ನಾಮಕರಣನು ಚಾಮುಂಡೇಶ್ವರಿನೇ. ಮೊದಲನೇ ದುರ್ಗ, 9 ನವದುರ್ಗೆಯರು 9 ಕಡೆಗೆ ವಾಸವಾಗಿದ್ದಾಳೆ. 9 ಶಕ್ತಿಗಳೇ ಇಡೀ ಜಗತ್ತಿಗೆ. ಈ 9 ವಿಶೇಷವಾಗಿರೋ ಶಕ್ತಿಗಳೇ ಕೊನೆಯ ಅಂಶದಲ್ಲಿ ಜಗತ್ತೆಲ್ಲ ಒಂದು ಸೇರುತ್ತೆ, ಏಕಾಮೃತವಾಗಿ ಆಗಿರ್ತಕ್ಕಂಥ ಆದಿಶಕ್ತಿಯ ಮೂಲವಾಗ್ತಾಳೆ. ಇದು ಸತ್ಯ ಸತ್ಯ ಸತ್ಯ. ಮೊದಲನೇದು ಚಾಮುಂಡೇಶ್ವರಿ. ಎರಡನೇದು ಕ್ಷಣಾಂಬಿಕಾ. ಕ್ಷಣಾಂಬಿಕಾ ಶ್ರೀರಂಗಪಟ್ಟಣದಲ್ಲಿ ಜ್ಯೋತಿರ್ಮಹೇಶ್ವರ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಪಕ್ಕದಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಕೋಟೆ ಇದೆ, ಕೋಟೆ ಒಳಗೆ ಪಕ್ಕದಲ್ಲೇ ಇರತಕ್ಕಂಥ ಚಂದ್ರಮೌಳೇಶ್ವರ, ಜ್ಯೋತಿರ್ಮಹೇಶ್ವರ, 2 ಹೆಸರು, ಚಂದ್ರಮೌಳೇಶ್ವರ, ಜ್ಯೋತಿರ್ಮಹೇಶ್ವರ. ಇಲ್ಲ ಆಂಜನೇಯ ದೇವಸ್ಥಾನ ಅಂತ ಜ್ಞಾಪಿಸ್ಕೊಳ್ಳಿ. ಆ ಆಂಜನೇಯ ದೇವಸ್ಥಾನದಲ್ಲಿ ಒಳಭಾಗದಲ್ಲಿ ಹೋದರೆ ಅಮ್ಮನವ್ರ ದೇವಸ್ಥಾನ. ಕ್ಷಣಾಂಬಿಕಾ ಅಂತ ನಾಮಕರಣ. ಇವಳು ಕೂತಿರೋದು ಜ್ಯೋತಿರ್ಮಹೇಶ್ವರನ ದೇವಸ್ಥಾನದ ಒಳಗೇನೆ. ಅದಕ್ಕೋಸ್ಕರ ದಯವಿಟ್ಟು ಅವಳನ್ನ ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಹೇಗೆ ನೆನೆಸ್ಕೊತೀವಿ, ಆ ಕ್ಷಣಾಂಬಿಕಾನ ಶ್ರೀಚಕ್ರ ಉಪಾಸನೆ ಮಾಡಿ ಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡೋಳಿಗೆ ಮೂಲಶಕ್ತಿ ಅವಳೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾಳೆ. ನೆಕ್ಸ್ಟ್ 3ನೇದು ಬರ್ಕೊಳ್ಳಿ. ಯಾವ ಕಾಳಕ್ಕೂ ಭದ್ರಕಾಳಿ, ಕೊಮ್ಮಘಟ್ಟ. ಭದ್ರಕಾಳಿ ಕೊಮ್ಮಘಟ್ಟ ಇದೇ ಬೆಂಗಳೂರು ಹತ್ರ ಕೆಂಗೇರಿ ಬಳಿ ಇರತಕ್ಕಂಥ ವೀರಭದ್ರ ನಗರ, ವೀರಭದ್ರೇಶ್ವರ ದೇವಸ್ಥಾನ, ಕೊಮ್ಮಘಟ್ಟ. ಕೊಮ್ಮಘಟ್ಟ ಅನ್ನೋ ಒಂದು ಗ್ರಾಮ ಕೆಂಗೇರಿ ಹತ್ರ. ಭದ್ರಕಾಳಿ ದೇವಸ್ಥಾನದಲ್ಲಿ ಅವಳ ನಾಮಕರಣವೇ ಭದ್ರಕಾಳಿ ಅಂತ. ಮರದಲ್ಲಿ ಹಾವಿನ ರೂಪದಲ್ಲಿ, ನಿಮ್ಗೆ ಹೇಳಿದ್ನಲ್ಲ ರಾತ್ರಿ ನೋಡ್ತೀರಾ, ಖಂಡಿತ ಶುಕ್ರವಾರ ದಿವಸ ರಾತ್ರಿ ನೋಡ್ಬೋದು. ಅಮ್ಮನವರು ಹಾವಿನ ಸ್ವರೂಪದಲ್ಲಿ, ರೆಕ್ಕೆ ಸ್ವರೂಪದಲ್ಲಿ ಹಾರ್ತಾಳೆ. ಇದು ಸತ್ಯ ಸತ್ಯ ಸತ್ಯ. ಭದ್ರಕಾಳಿ ಸಮೇತ ಬನಶಂಕರಿ ಆದಿಪರಾಶಕ್ತಿ ಈ ಒಂದು ರೂಪದಲ್ಲಿ ಅವಳ ದರ್ಶನವನ್ನು ಅಲ್ಲಿ ಪೊಟ್ಟೆಯಲ್ಲಿ ವಾಸವಾಗಿರ್ತಾಳೆ. ಇದು ಸತ್ಯ. ಇದಕ್ಕೆ ತದನಂತರ ಕನ್ಯಾಕುಮಾರಿ. ಕನ್ಯಾಕುಮಾರಿ ಅಂತ ಹೇಳಿರ್ತಕ್ಕಂಥದ್ದಲ್ಲಿ ನಾವು ತಮಿಳುನಾಡು ಭಾಗ, ದೇವಿಯ ತುದಿ ನಾಲ್ಗೆಯ ಭಾಗ, ಆ ನಾಲ್ಗೆಯಲ್ಲಿ ಕೂತಾಳೆ ಕನ್ಯಾಕುಮಾರಿ. ಇವತ್ತು ಮೂಗ್ಬಟ್ಟು ಮಿಣ 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 ಅಂತಿದೆ. ದೈವ ಸಾನ್ನಿಧ್ಯ ಅಪಾರವಾಗಿ ಕೀರ್ತಿಯನ್ನು ಹೊಂದಿಕೊಂಡಿದೆ. ಸಮುದ್ರವನ್ನು ಮುಚ್ಚಕ್ಕೆ ಮೊದಲು ನಾವೆಲ್ಲ ಧರ್ಮ ಚೈತನ್ಯ ಯಾತ್ರೆಗೆ ಹೋದಾಗ ದೀಪವನ್ನು ಹಚ್ಚಿದ್ದು ನಾವಿಲ್ಲೇನೆ. ಅದಕ್ಕೋಸ್ಕರ ಅಮ್ಮನವರು ಏನು ಆಜ್ಞೆ ಕೊಟ್ಟಿದ್ದಳೋ ಆ ಆಜ್ಞೆಗೆ ಪರಿಪಾಲನೆ ಮಾಡೋಕ್ಕೆ ನಾವು ಹೇಗೆ ದಕ್ಷಿಣಕ್ಕೆ ಹೋಗಿದ್ವೋ, ಇಡೀ ಜಗತ್ತು ಶಕ್ತಿ ಆವತ್ತಿನ ದಿವಸ ಧರ್ಮ ಚೈತನ್ಯ ಯಾತ್ರೆಯಲ್ಲಿ ದೀಪವನ್ನು ಎಲ್ಲರೂ ಹಚ್ಚಿದ್ವಿ. ಸತ್ಯವಾಗಿ ನಡೀತು ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ ರೂಪ. ಎಷ್ಟು ಜನ ಟಿಕೆಟ್ ಟಿಪ್ಪಣಿ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಆದರೆ ಹಚ್ಚಿದ ದೀಪ ಸತ್ಯನಾ? ಎಲ್ಲರೂ ಹಚ್ಚಿದ ಯಾರಿಗೆ? ಆ ತಾಯಿ ಜಗನ್ಮಾತೆಗೆ. ಅದಕ್ಕೆ ಕರೆಂಟ್ ಹೋಗಲಿ ಕರೆಂಟ್ ಬರಲಿ ತಲೆ ಕೆಡಿಸ್ಕೋಬಾರ್ದು. ಹೋದರೆ ಭಾಳ ಸಂತೋಷ ಪಡಬೇಕು, ಸತ್ಯ ಆಯ್ತಲ್ಲ ಅಂತ. ಬರ್ದಿದ್ದ ಪಕ್ಷದಲ್ಲಿ, ಕರೆಂಟ್ ಹೋಗದಿದ್ದ ಪಕ್ಷದಲ್ಲಿ ಏನು ಅನ್ಕೋಬೇಕು? ದೀಪ ಹಚ್ಚಿದ್ದಕ್ಕೆ ಅಮ್ಮನವ್ರು ಕಾಪಾಡಿದ್ಲು ಅನ್ಕೋಬೇಕು. ಎರಡೂ ನಮ್ಮದೇ ಆಗಿರ್ತಕ್ಕಂಥ ಜಯ. ಅದಕ್ಕೆ ಅಂಥ ಒಂದು ಜಗನ್ಮಾತೆನ ಸ್ಮರಣೆ ಮಾಡ್ಕೊಳ್ಳಿ. ಅದರಾದ ನಂತರ ಅಖಿಲಾಂಡೇಶ್ವರಿ, ಜ್ಞಾಪಕ ಇಟ್ಕೊಳ್ಳಿ. ಕೌಮಾರಿ. ಕೌಮಾರಿ ಮೊದಲಾಗಿ ಹೇಳ್ತಕ್ಕಂಥ ವಿಚಾರ ಇನ್ನೆಲ್ಲೂ ಅಲ್ಲ, ನಾವುಗಳು ತಿರುನಲ್ವೇಲಿಯಿಂದ 30 ಕಿಲೋಮೀಟರ್ ದೂರದ ವಿಷ್ಣುದುರ್ಗಾ ದೇವಸ್ಥಾನ. ಏನು ಹೇಳಿ? ತಿರುನಲ್ವೇಲಿ ಅಂತ ಬರ್ಕೊಳ್ಳಿ. ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಅರ್ಧ ಮಾತ್ರ ಅಲ್ಲಿರ್ತಾಳೆ ಶಕ್ತಿ, ಅರ್ಧ ಅಲ್ಲಿರ್ತಾಳೆ, ಇನ್ನೊಂದು ಅರ್ಧ ಅಖಿಲಾಂಡೇಶ್ವರ ದೇವಸ್ಥಾನದಲ್ಲಿ. ಈ ಅರ್ಧ ಕೌಮಾರಿ ಅಂತ ಹೆಸರು, ಅರ್ಧ ಬಂದು ಕೌಮಾರಿ ಅಂತ ಹೆಸರು. ದೊಡ್ಡ ಮರ, ನಾಗಮುನೀಶ್ವರನ ದೇವಸ್ಥಾನ ಇದೆ. ಪ್ರಾಕಾರದಲ್ಲೇ ಕೂತಿರೋ ವಿಷ್ಣುದುರ್ಗಾ ದೇವಸ್ಥಾನ. ಇಲ್ಲಿ ಅರ್ಧ ವಿಷ್ಣು, ಅರ್ಧ ಈಶ್ವರ, ಅರ್ಧ ಲಕ್ಷ್ಮಿ, ಅರ್ಧ ಪಾರ್ವತಿ. ಅಲ್ಲಿ ಒಳಗಡೆ ಕೂತಿಯಾಳೆ ಈ ಕೌಮಾರಿ. ಅಲ್ಲಿ ಒಂದು ಮರ, ದೊಡ್ಡ ದೇವಸ್ಥಾನ, ಸುತ್ತಲೂ ನೀರು, ಮಧ್ಯದಲ್ಲಿ ನಾಗಮುನೀಶ್ವರ. ಈ ಕೌಮಾರಿ ಅಲ್ಲಿ ವಾಸವಾಗಿದ್ದಾಳೆ. ಯಾರು ನಿಶ್ಶಬ್ದ ವಾತಾವರಣ ಅಂದರೆ ಆ ನಿಷ್ಕಲ್ಮಶವಾಗಿ ಮನಸ್ಸು ಪೂರ್ತಿಯಾಗಿ ಅಲ್ಲಿ ಹೋಗಿ ನೋಡ್ತಿರೋ ಮರ, ಬೇವಿನ ಮರ ತನಗೆ ತಾನಾಗೆ ಬಂದಿದೆ. ಆ ಹುತ್ತದ ಮಧ್ಯದಲ್ಲಿದೆ. ಸುತ್ತಲೂ ಓಂ 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 ಓಂ
ಓಂ ಅಂತ ಇರುತ್ತೆ. ಏನಂತ ಇರುತ್ತೆ? ಓಂ ಅಂತ. ಒಬ್ಬೊಬ್ಬರೇ ಹೋಗಿ ನೋಡಬೇಕು. ಏನು ಜಂಗಲಿ ಹೋದರೆ ಕೇಳುತ್ತಾ, ಗೊತ್ತಾಗತ್ತಾ? ಒಬ್ಬರೇ ಕೂತ್ಕೊಳ್ಳಿ, ನಿಶಬ್ದವಾಗಿ ಕೇಳಿ. ಆ ಒಳಭಾಗದಲ್ಲಿ ಓಂಕಾರನಾದ ಅಮ್ಮನವರು ಕೌಮಾರಿ ಸ್ವರೂಪದಲ್ಲಿ ಇರ್ತಾಳೆ. ನೆಕ್ಸ್ಟು ಅವಳ ಇನ್ನೊಂದು ಅರ್ಧ ಶಕ್ತಿ ಅಂದರೆ ನಾವು 5ನೇ ಶಕ್ತಿನೇ ಭಿನ್ನವಾಗಿದೆ, 2 ಭಾಗ ಆಗಿದೆ. ಒಂದು ಕೌಮಾರಿಯಲ್ಲಿ, ಒಂದು ಅಖಿಲಾಂಡೇಶ್ವರಲ್ಲಿ. ತಿರುವಾನೈಕಾವಲ್ ಬರ್ಕೊಳ್ಳಿ. ತಿರುಚಿ ಅಂತ, ತಿರುಚನಾಪಳ್ಳಿ ದೊಡ್ಡ ಕ್ಷೇತ್ರ. ಆ ತಿರುಚನಾಪಳ್ಳಿಯಲ್ಲಿ ತಿರುವಾನೈಕಾವಲ್ ಅಂತ. ಆ ತಿರುವಾನೈಕಾವಲಲ್ಲಿ ಇವಳು ಅಖಿಲಾಂಡೇಶ್ವರಿಯಾಗಿ ಕೂತಿಯಾಳೆ. ಜಲಕಂಠೇಶ್ವರ ದೇವಸ್ಥಾನದಲ್ಲಿ ಅಖಿಲಾಂಡೇಶ್ವರಿ ಕೂತಿಯಾಳೆ. 2 ಓಲೆಗಳು ಹಾಕೊಂಡಿದ್ದಾಳೆ, ಶ್ರೀಚಕ್ರ ವಜ್ರದ ಓಲೆಗಳು. ಸಾಕ್ಷಾತ್ ಅನುಗ್ರಹವನ್ನು, ಕಮಲದ ಹೂಗಳನ್ನು ಕೊಟ್ಟು ನಮಸ್ಕಾರ ಮಾಡಬೇಕು. ಅರ್ಧಶಕ್ತಿ ದುಷ್ಟ ಸಂಹಾರವನ್ನು ಮಾಡಿ ಪೂಜೆ ಪುನಸ್ಕಾರಗಳು ಯಾರೂ ಮಾಡ್ತಾ ಇಲ್ಲ, ಅವಳಿಗೆ ಇಷ್ಟವೇ ಇಲ್ಲ. ಆದರೂ ಸಹ ಆ ಕ್ಷೇತ್ರದಲ್ಲಿ ಇನ್ನೇನು ಕೊನೆಯ ಹಂತದಲ್ಲಿ ಎಲ್ಲ ಒಂದು ದೇವಿಯಾಗಿ ಬಂದು ಸೇರಿಬಿಡ್ತಾಳೆ. 5ನೇ ಅವತಾರ ಕೌಮಾರಿ, ಅಖಿಲಾಂಡೇಶ್ವರಿ 2 ಸೇರಿಸಿ ಬರ್ಬೇಕು ನೀವು. ಒಂದು ತಿರುನಲ್ವೇಲಿ ಹತ್ರ, ಒಂದು ತಿರುವಾನೈಕಾವಲ್ ಹತ್ರ. ತಿರುನಲ್ವೇಲಿ ಬೇರೆ, ತಿರುವಾನೈಕಾವಲ್ ಬೇರೆ. ಅಲ್ಲಿರ್ತಕ್ಕಂಥ ವಿಷ್ಣುದುರ್ಗ ದೇವಸ್ಥಾನದಲ್ಲಿ, ಇಲ್ಲ ಅಖಿಲಾಂಡೇಶ್ವರ ದೇವಸ್ಥಾನದಲ್ಲಿ. 2 ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಕೊಲ್ಲೂರು ಮೂಕಾಂಬಿಕೆ ಬರ್ಕೊಳ್ಳಿ. ಕೊಲ್ಲೂರು ಮೂಕಾಂಬಿಕೆ, ನಮ್ಮ ಮೂಕಾಂಬಿಕೆ ಕರ್ನಾಟಕದಲ್ಲೇ ಕೊಲ್ಲೂರಲ್ಲಿ ಕೂತಿಯಾಳೆ. ಅವಳು ಕೂತಿರ್ತಕ್ಕಂಥದ್ದು ಅಲ್ಲೆಲ್ಲ ಕೊಡಚಾದ್ರಿ ಬೆಟ್ಟದ ಮೇಲೆ. ನೀವೆಲ್ಲ ಅನ್ಕೊಂಡ್ಬಿಟ್ಟಿದ್ರೆ ಕೆಳಗೆ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕೆ ಅಂತ. ಭಾಳ ಜನ ಎಲ್ಲ ಬಂದು ಸೇರಿಕೊಂಡು ಗಬ್ಬೆಬ್ಸಿ ಇವತ್ತು ದಿವಸ ದೇವಸ್ಥಾನದಲ್ಲಿ ದೇವಿ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಅವಳು ಬಂದು ಕೂತಿರೋದೇ ಎಲ್ಲಿ ಅಂದರೆ ಕೊಡಚಾದ್ರಿಯಲ್ಲಿ ದುರ್ಗಾ ದೇವಸ್ಥಾನ. ಅದಕ್ಕೆ ಎಷ್ಟು ಸಲ ಹೇಳ್ತಾ ಇದ್ದೀನಿ, ದಯವಿಟ್ಟು ದುರ್ಗಾ ದೇವಸ್ಥಾನ ಹಾಳು ಮಾಡಬೇಡಿ. ಯಾತ್ರಿಕರು ಯಾರು ಹುಡುಗಿರು ಹೋಗ್ತಿರೋ, ಯಾರ್ಯಾರು ದರಿದ್ರದವ್ರು ಹೋಗ್ತಿರೋ, ಮಾಂಸಗಳನ್ನ ತಿನ್ನೋದಾಗಲಿ, ಬಾಟ್ಲುಗಳನ್ನ ಕುಡಿಯೋದಾಗಲಿ, ಸಿಗರೇಟ್ಗಳನ್ನ ಸೇದೋದಾಗಲಿ ಆ ಸ್ಥಳದಲ್ಲಿ ಮಾಡಿದ್ರೆ ಸರ್ವನಾಶ ಗ್ಯಾರಂಟಿ. ಹೇಳಿದ್ದೀನಿ, ದುರ್ಗಾ ಬಲಿ ತೊಗೊಂಡ್ಬಿಡ್ತಾಳೆ, ಹುಷಾರ್. ಅದಕ್ಕೆ ಆ ದುರ್ಗಾ ದೇವಸ್ಥಾನಕ್ಕೆ ಮತ್ತೆ ಅವಳು ಏನು ಹೇಳಿದ್ಲು, ಆದಿಶಂಕರಾಚಾರ್ಯ ನೀನು ಎಲ್ಲಿ ಬಂದಿದ್ಯೋ ಅದೇ ಕ್ಷೇತ್ರಕ್ಕೆ ನನ್ನ ಕರ್ಕೊಂಡು ಹೋಗಿ ನೀನು ಸೌಮ್ಯ ಲಕ್ಷ್ಮಿ ಮಾಡಿದ್ಯೋ. ಈ ಕ್ಷೇತ್ರದಲ್ಲಿ ನಾನು ಕೊಲ್ಲೂರು ಮೂಕಾಂಬಿಕೆಯಾಗಿ ಅದೇ ಸ್ಥಳದಲ್ಲಿ ಕೂತಿದ್ದೀನಿ ಅಂತ ಹೇಳಿ ಆ ಸ್ಥಳದಲ್ಲೇ ಕೂತಿಯಾಳೆ. ಅಂದ್ರೆ 6ನೇ ಅವತಾರದಲ್ಲಿ 9 ದುರ್ಗೆಯರಲ್ಲಿ 6ನೇವಳು ಕೊಲ್ಲೂರು ಮೂಕಾಂಬಿಕೆ. ಎಲ್ಲಿ ಕೂತಿಯಾಳೆ? ಕೊಡಚಾದ್ರಿ ಪ್ರದೇಶದಲ್ಲಿ. 7ನೇದಕ್ಕೆ ಬನ್ನಿ, ದುರ್ಗಾ ಪರಮೇಶ್ವರಿ, ಬಪ್ಪನಾಡು ದುರ್ಗಾ ಪರಮೇಶ್ವರಿ. ಬಡ್ಕೊಂಡೆ ಕೇಳ್ತೀರಾ ನೀವು? ಮುಸಲ್ಮಾನರು ಪ್ರತಿಷ್ಠಾಪನೆ ಮಾಡಿರೋದು ಅವನ ಒಂದು ಈಶ್ವರನ ದೇವಸ್ಥಾನ. ಅವನ ಬೋಟ್ ಹೋಗ್ತಾ ಇತ್ತು, ಆ ದೋಣಿಲಿ ಏಟು ಬಿದ್ದಾಗ ಒಂದು ಕಲ್ಲು ಸಿಕ್ತು. ಆ ಕಲ್ಲಲ್ಲಿ ಅಮ್ಮನವರುಗಳು ಸಪ್ತಮಾತ್ರಿಕೆಯಲ್ಲಿ ಒಬ್ಳಂತೆ ಹೊರಟೆ ನಿಂತಿದ್ಲಂತೆ. ಬಾರೆ ಒಳಗೆ ಅಂತ ಕೇಳಿ, ಇಲ್ಲ ಎಲ್ಲ ದೇವರುಗಳನ್ನ ಓಡಿಸ್ಬಿಟ್ರು, ಒಬ್ಬಳು ಮಾತ್ರ ಕನ್ಯಾಗಿ ಒಳಗೆ ಕುತ್ಕೊಂಡ್ಬಿಟ್ಲು. ಅವಳೇ ಸ್ವತಃ ಬಪ್ಪನಾಡು ದುರ್ಗಾ ಪರಮೇಶ್ವರಿ. ಏನು ಚೆನ್ನ ಅಂತೀರಾ ಅವಳ ರೂಪ. ನೀವು ನೋಡಬೇಕು, ಒಂದು ಈಶ್ವರನ ಲಿಂಗದಲ್ಲಿ ಕಣ್ಣು ಮಾತ್ರ ಕಾಣುತ್ತೆ. ಅಲಂಕಾರ ಅವ್ರು ತೆಗೆದು ಬಿಡಲಿ, ಕಣ್ಣು ಅವರು ಇಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ, ಎಲ್ಲ ಅಲಂಕಾರ ತೆಗೆದುಬಿಟ್ಟು ಮತ್ತೆ ಸ್ನಾನ ಪೂಜೆ ಪುನಸ್ಕಾರ ಆಗುತ್ತೆ, ಅಭಿಷೇಕ ಆಗುತ್ತೆ. ಆಮೇಲೆ ನೋಡಿ ಏಕಾಂತದಲ್ಲಿ ನಿಧಾನಕ್ಕೆ ಮಂಗಳಾರತಿ ಮಾಡ್ತಾರೆ. ಹೀಗೆ ಆ ಮಂಗಳಾರತಿ ತಲೆ ಹತ್ತಿರ ಹಿಂಗೆ ಈಶ್ವರನ ತೊಗೊಂಡು ಹೋಗ್ತಾ ಇದ್ದಾಗೆ 2 ಕಣ್ಣುಗಳು ಹೀಗೆ ಬಿಟ್ಟಾಗಿರುತ್ತೆ. ಎಷ್ಟು ತೇಜಸ್ಸು ಗೊತ್ತಾ. ಆ ಅನುಭವ ನೀವು ಪಡಬೇಕು, ಆ ನಿಜವಾದ ಕಾಂತಿಗಳನ್ನು ನೋಡಬೇಕು. ಸುಮ್ಮನೆ ಹೋದೆ ನಾನು ದೇವಸ್ಥಾನ ನಮಸ್ಕಾರ ಮಾಡಿದೆ ಬಂದೆ ಅಂತಲ್ಲ, ಕೇಳ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನು ಕೇಳ್ಕೊಳ್ಳಿ, ಸರ್ವ ಕಾರ್ಯ ಸಿದ್ಧಿ. ಇವತ್ತು ಆ ಮುಸಲ್ಮಾನರೇ ಬಂದು ಆ ದೇವಸ್ಥಾನದಲ್ಲಿ ಆ ವಂಶಸ್ಥರೇ ಬಂದು ಆ ತೇರನ್ನು ಎಳೆದ್ರೇ ಇವತ್ತು ಪೂಜೆ ಪುನಸ್ಕಾರ. ಮೊದಲನೇ ಪೂಜೆ ಅವ್ರದ್ದೇನೆ, ತೇರು ಎಳೆಯೋಕ್ಕೆ ಮೊದಲನೇ ತೇರು ಎಳಿಬೇಕಾದ ಅವರೇನೆ. ಇಲ್ದರೆ ತೇರು ಮುಂದಕ್ಕೆ ಹೋಗಲ್ಲ, ಪೂಜೆನೂ ಪ್ರತ್ಯೇಕವಾಗಿ ಆಗಲ್ಲ. ಎಷ್ಟು ಸತ್ಯ. ಅದಕ್ಕೆ ಹೇಳೋದು, ಜಾತಿ ಮತ ಭೇದ ಅಲ್ಲ, ಜಗತ್ತಲ್ಲಿ ಭಗವತಿ ನಂಬಿಕೆಗೆ, ಧೈರ್ಯಕ್ಕೆ, ವಿಶೇಷವಾಗಿರ್ತಕ್ಕಂಥ ಭಕ್ತಿಗೆ ಮೆಚ್ಚಿಕೊಂಡಿದ್ದಾಳೆ. ಅಂಥ ಒಂದು ಕ್ಷೇತ್ರ 7ನೇ ಕ್ಷೇತ್ರ ದುರ್ಗಾ ಪರಮೇಶ್ವರಿ, ಬಪ್ಪನಾಡು ದುರ್ಗಾ ಪರಮೇಶ್ವರಿ. 8ನೇದು ಪಟ್ಟೀಶ್ವರಂ ದುರ್ಗ. ಎಷ್ಟು ಜನ ಹೆಣ್ಮಕ್ಳು ಕಳಿಸಿದ್ದು ನಾನು, ನಿಂಬೆಹಣ್ಣು ಹಾರ ಹಾಕಿ ಅಂತ. ಗಂಡ ಹೆಂಡತಿ ಸೇರ್ಕೊಂಡಿಲ್ಲದೆ ಇರೋರು ಎಷ್ಟು ಜನ ಇದ್ರು, ಎಷ್ಟು ಜನ ಕಷ್ಟದಲ್ಲಿ ಸುಖ ಅಂದ್ಕೊಂಡಿದ್ರು. ಎಷ್ಟೋ ಜನ ಹೆಣ್ಮಕ್ಳನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಹೇಗಾದರೂ ಮಾಡಿ ಕಾಪಾಡಪ್ಪ ಅಂತ ಹೇಳಿ ಕಳಿಸ್ಕೊಟ್ಟಿದ್ದ ಕ್ಷೇತ್ರ. ಎಷ್ಟೋ ಜನ ಗಂಡಸರು ದೌರ್ಜನ್ಯ ಮಾಡ್ತಾ ಇದ್ರು, ಅವ್ರಿಗೆ ಪರಿವರ್ತನೆ ಮಾಡ್ತಕ್ಕಂಥ ಕ್ಷೇತ್ರ. ಅಕಸ್ಮಾತ್ ಎಷ್ಟೋ ಜನ ಹೆಣ್ಮಕ್ಳಿಂದ ಡೈವರ್ಸು, ಗಂಡಸರ ಮೇಲೆ ಸುಮ್ಮನೆ ಆರೋಪ ಹಾಕ್ಬಿಟ್ಟು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಸುಮ್ಮನೆ ಕೇಸ್ ಹಾಕಿ ದುಡ್ಡುಗೋಸ್ಕರ 2 ದಿವಸ ಇದ್ದು ಓಡೋಗಿದ್ದಾರೆ. ಅಂಥ ಗಂಡಸರು ಕೂಡ ನಿಜವಾಗಿ ನೀನು ಮನಸ್ಫೂರ್ತಿಯಾಗಿದ್ದರೆ ಕೇಳ್ಕೊ ಅಂತ ಪಟ್ಟೀಶ್ವರಂ ದುರ್ಗನ ಸ್ಮರಣೆ ಮಾಡ್ಕೊಳ್ಳೋ. ಆ ಪಟ್ಟೀಶ್ವರಂ ದುರ್ಗ ಎಲ್ಲಿದ್ದಾಳೆ? ಸಾಕ್ಷಾತ್ ಕುಂಭಕೋಣಮಿಂದ 27 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿ ಅನುಗ್ರಹ ಕೊಟ್ಟಾಗ 5 ಕಿಲೋಮೀಟರ್ ದೂರದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪಟ್ಟೀಶ್ವರಂ ದುರ್ಗ ಅನುಗ್ರಹ ಸಿದ್ಧಿರುತ್ತೆ. ಇಂಥ ಒಂದು ಪಟ್ಟೀಶ್ವರ ದುರ್ಗ. ಇನ್ನು ಕೊನೆಯದಾಗಿ 9ನೇವಳು ಬಾಪಗ್ರಾಮದಲ್ಲಿ ಚೌಡೇಶ್ವರಿ ಸ್ವರೂಪದಲ್ಲಿ ಕೂತಿದ್ದಾಳೆ. ಇವಳು ಗ್ರಾಮ ಸಂಚಾರವನ್ನು ಮಾಡ್ತಾ ಇದ್ದಾಳೆ. ಬೆಂಗಳೂರು ನಗರ ಸುತ್ತಮುತ್ತಲೂ ಓಡಾಡ್ತಾ ಇರ್ತಕ್ಕಂಥ ಅವಕಾಶವನ್ನು ಕಾಡಿನ ಪ್ರಾಂತದಲ್ಲಿ ಓಡಾಡ್ತಾಳೆ. ಅಂದರೆ ನಾವೇನಂತೀವಿ, ಎಲ್ಲ ಅಣೆಕಟ್ಟುಗಳು ಎಲ್ಲೆಲ್ಲಿದೆಯೋ, ಎಲ್ಲ ನೀರುಗಳು ಎಲ್ಲೆಲ್ಲಿದೆಯೋ, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಆಲದ ಮರಗಳಿದೆಯೋ, ಎಲ್ಲ ದೊಡ್ಡ ಆಲದ ಮರಗಳು ಬರೀ ಖಾಲಿ ಅನ್ಸತ್ತೋ ನಿಮಗೆ. ಯಾವ್ಯಾವ ರಸ್ತೆಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ಆಲದ ಮರಗಳಿದೆಯೋ, ಯಾವ ಕಾಲಕ್ಕೂ ಬಿರುಕು ಬಿಟ್ಟಿರ್ತಕ್ಕಂಥ ದೇವಸ್ಥಾನಗಳಿದೆಯೋ, ಈ ಕ್ಷೇತ್ರಗಳನ್ನ ಸಂಚಾರ ಮಾಡ್ಕೊಂಡ್ಬರ್ತಾ ಇರೋದೇ ಅವಳ ಸ್ವಭಾವ ಅಂತೆ. ಅದಕ್ಕೋಸ್ಕರ ಅವಳನ್ನ ಚೌಡೇಶ್ವರಿ ಅಂತ ಕರಿತೀವಿ. ಅದಕ್ಕೆ ಚೌಡಿ ಅಂತ ಮರ್ಕೆರೆಯಲ್ಲಿ ಕರಿತೀವಿ, ಚೌಡೇಶ್ವರಿ ಅಂತ ಗ್ರಾಮಗಳಲ್ಲಿ ಕರಿತೀವಿ, ವಿಶೇಷವಾಗಿ ಕರುಮಾರಿಯಮ್ಮ ಅಂತ
ಕಪ್ಪಗಾಗ್ತಕ್ಕಂಥ ಅವಳನ್ನ ತಮಿಳುನಾಡು ಪ್ರಾಂತದಲ್ಲಿ ಕರ್ಮಾರಿಯಮ್ಮ ಅಂತ ಕರೀತಾರೆ. ಅದಕ್ಕೋಸ್ಕರ ಇವಳನ್ನ ಚೌಡೇಶ್ವರಿ ಅಂತ ಏನು ಕರಿತಾ ಇದ್ದೀವಿ. ಇವಳು ಪರಿಪೂರ್ಣವಾಗಿ ಆ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೋಸ್ಕರ ಸಂಚಾರದಲ್ಲಿ ಗಿಡ ಮರಗಳಲ್ಲಿ ಓಡಾಡ್ತಾ ಇದ್ದಾಳಂತೆ. ಇಷ್ಟು ಶಕ್ತಿ ಅವಳು, ಅಷ್ಟು ಅಪಾರವಾಗಿ ಓಡಾಡ್ಕೊಂಡಿದ್ದಾಳೆ. ಅದಕ್ಕೆ 9 ದುರ್ಗೆಯರು, 9 ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ, 9 ದೇವಸ್ಥಾನಗಳಲ್ಲಿ ಇವತ್ತಿಗೂ ಜೀವಂತವಾಗಿ ಆ ಶಕ್ತಿ ಇದೆ. ನೀವು ಕೇಳ್ಕೊಳ್ಳೋ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೋಸ್ಕರ ಎಲ್ಲರ ಅನುಗ್ರಹ ಪಡಿ. ವಿಜಯದಶಮಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಸಾಕ್ಷಾತ್ ಶಿರಡಿ ಸಾಯಿಬಾಬಾ ಅನುಗ್ರಹ ನಿಮಗೆ ಸಿಗಲಿ. ಇವತ್ತಿನ ದಿವಸ ಬುಧ ಜಯಂತಿ, ಎಲ್ಲರಿಗೂ ದುಡ್ಡು ವಾಪಸ್ ಬರ್ತಕ್ಕಂಥದ್ದು ವಾಪಸ್ ಬರಲಿ. ದಯವಿಟ್ಟು ಯಾರ್ಯಾರಿಗೆ ಲೋನ್ ಕೊಟ್ಟಿದ್ದೀರಾ, ಯಾರ್ಯಾರಿಗೆ ದುಡ್ಡನ್ನು ಕೊಟ್ಟಿದ್ದೀರಾ, ಸುಮ್ಮನೆ ಸಹಾಯ ಮಾಡಿದ್ದೀರಾ, ಇಟ್ಕೊಂಡಿರೋದು ಕೊಟ್ಟಿದ್ದೀರಾ, ಅಥವಾ ಕೊಟ್ಟಿರೋದು ವಾಪಸ್ ಇಸ್ಕೊಳ್ಳದೆ ಇದ್ದರೆ ಖಂಡಿತ ಹೇಳ್ತೀನಿ ಮುಂಡಾಮೋಸ್ತು. ಯಾವ ಕಾಲಕ್ಕೂ ದುಡ್ಡು ಜಪ್ಪಯ್ಯ ಅಂದರೂ ಬರಲ್ಲ. ನೀವು ಆಮೇಲೆ ಇವತ್ತು ಕೇಳೋ ಪ್ರದೇಶ ನೆಕ್ಸ್ಟ್ ವಕ್ರವಾಗೋದ್ರೆ ಸಿಗಲ್ಲ. ಇಷ್ಟು ದಿವಸ ಹೇಳ್ತಿದ್ದೆ ಬುಧ ವಕ್ರ ಅಂತ. ಈಗ ಸರಿ ಹೋಗತಕ್ಕಂಥ ಒಂದು ಜಯಂತಿ ಬಂದ್ಬಿಡ್ತು. ನವೆಂಬರ್ 15ನೇ ತಾರೀಕುವರೆಗೂ ಮಾತ್ರ ನಿಮಗೆ ಗ್ಯಾರಂಟಿ ಏನಂತ ವಾಪಸ್ ಇಸ್ಕೊಳ್ಳೋಕ್ಕೆ. ಆಮೇಲೆ ಯಾವ ಕಾರಣಕ್ಕೂ ನಿಮ್ಮ ದುಡ್ಡಲ್ಲ. ಅದಕ್ಕೋಸ್ಕರ ಕಾಲಾಯ ತಸ್ಮೆ ಅಂತ ಕಾಲಕ್ಕೆ ತಕ್ಕಂತೆ ನಾವು ನಡೀತಾ ಹೋಗ್ತಕ್ಕಂಥ ಈ 9 ನವದುರ್ಗೆಯರು ಎಲ್ಲರೂ ಭಾಳ ಸಂತೋಷ ಪಟ್ಟಿದ್ದೀರಾ. ಎಲ್ಲ ವೀಕ್ಷಕರು ಇವತ್ತು ಗುರುವಾರ ಆಗಿರೋದ್ರಿಂದ ಗುರುಗಳ ಅನುಗ್ರಹ ಸಿಗಲಿ ಅಂತ ಹೇಳ್ತಾ, ನಾವು ನೀವೆಲ್ಲ ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಒಂದೇ ಧರ್ಮ ಮಾರ್ಗ, ಧರ್ಮೋ ರಕ್ಷತಿ ರಕ್ಷಿತ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.